ಸಂಡಿಗೆ ಮಾಡ್ತೀನಿ. ಅಮ್ಮ ಅಮ್ಮ ನಿನಗೆ ಮತ್ತೆ ಬರುತ್ತೆ, ನಂಗೆ ಬರೋದೇ ಇಲ್ಲಲ್ಲಮ್ಮ, ಯಾಕೆ? ಹಾಗೆ ಪುಟಾಣಿ ಚಿಕ್ಕೋನಲ್ಲ, ಅದಕ್ಕೆ ನಿಂಗೆ ಬರಲ್ಲ. ಈ ಸೌತೆಕಾಯಿನ ನಾವು ಚೆನ್ನಾಗಿ ತುರ್ಕೊಂಡು ಅದಕ್ಕೆ ರವಾನ ಮಿಕ್ಸ್ ಮಾಡ್ಕೋಬೇಕು. ದೊಡ್ಡ ರವೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಆನಂತರ ಸ್ವಲ್ಪನೇ ಕೀಟ್ ಹಾಕಬೇಕು. ಸ್ವಲ್ಪ ಅಂದರೆ ಸ್ವಲ್ಪ ಉಪ್ಪು ಹಾಕಬೇಕು, ಯಾಕೆಂದರೆ ಉಪ್ಪು ಜಾಸ್ತಿ ಆಗಿಬಿಟ್ರೆ ತಿನ್ನಲಿಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ಉಪ್ಪನ್ನು ಹಾಕಿ ಸ್ವಲ್ಪ ನೀರೇನು ಹಾಕೋ ಅವಶ್ಯಕತೆ ಇರಲ್ಲ. ಸೌತೆಕಾಯಿ ಎಲ್ಲ ನೀರಿರುತ್ತಲ್ವ, ಅದರಲ್ಲೇ ನೀಟಾಗಿ ಕಲಿಸ್ಬಿಟ್ಟು ನಾವು ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ. ಆನಂತರ ಎಣ್ಣೆಯಲ್ಲಿ ಕರಿಬೇಕಾಗತ್ತೆ. ಆವಾಗ ಚಿಪ್ಸು ರೆಡಿ ಆಗುತ್ತೆ, ಸೌತೆಕಾಯಿ ಸಂಡಿಗೆ ರೆಡಿ ಆಗುತ್ತೆ. ಉಪ್ಪು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೆ ನೀವು ಕಡಿಮೆನೇ ಹಾಕಬೇಕಾಗುತ್ತೆ. ಉಪ್ಪು ಬೇಕು ಅಂತಂದರೆ ನೀವು ಯಾವ್ದಾರ ಫ್ಲೇವರ್ನ ಹಾಕೋಬೋದು, ಪೆಪ್ಪರ್ ಫ್ಲೇವರು ಅಥವಾ ಚಿಲ್ಲಿ ಫ್ಲೇವರು, ಆನಿಯನ್ ಫ್ಲೇವರು, ಬೇರೆ ಬೇರೆ ಥರ ಫ್ಲೇವರ್ಸ್ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಬರೀ ಸಾದಾ ತೋರಿಸಿದ್ದೀನಿ.